ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಕೊಲೆಸ್ಟ್ರಾಲ್ ಕುರಿತು ಶಿವಮೊಗ್ಗದ ಡಾಕ್ಟರ್ ಜಿಕೆ ಮಹೇಶ್ ಅವರೊಂದಿಗೆ ಸಂದರ್ಶನ. ಕೆಲವರೇ ತಮ್ಮೆಲ್ಲರಿಗೂ ಈ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ತಿಳಿಸ್ತಾ, ಇಂದಿನ ಈ ಸಂಚಿಕೆಯಲ್ಲಿ ನಾವು ಪ್ರತಿಯೊಬ್ಬರ ಮನೆಯಲ್ಲೂ ಕೇಳಿ ಬರುವ ಆದ್ರೂ ಇಂದಿಗೂ ಹಲವು ಗೊಂದಲಗಳಿಗೆ ಕಾರಣವಾಗಿರುವ ಪ್ರಮುಖ ಆರೋಗ್ಯ ವಿಷಯ ಕೊಬ್ಬು ಅಥವಾ ಕೊಲೆಸ್ಟ್ರಾಲ್ನ ಬಗ್ಗೆ ಚರ್ಚಿಸ್ತೀವಿ. ಬಹಳಷ್ಟು ಜನರಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾದ ತಕ್ಷಣ ಆತಂಕ ಶುರುವಾಗುತ್ತೆ. ಇದನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಹೇಗೆ, ಇದಕ್ಕೇನು ಔಷಧಿ ತಗೋಬೇಕು ಅಂತೆಲ್ಲ. ಹಾಗಾಗಿ ನಿಮ್ಮ ಈ ಎಲ್ಲಾ ಗೊಂದಲಗಳಿಗೆ ಉತ್ತರ ನೀಡಲು ನನ್ನೊಂದಿಗೆ ಇವತ್ತು ಡಾಕ್ಟರ್ ಜಿಕೆ ಮಹೇಶ್ ಅವರಿದ್ದಾರೆ. ಇವರು ಮಧುಮೇಹ ತಜ್ಞರಾಗಿ ತಮ್ಮದೇ ಆದ ಜಿಕೆ ಡಯಾಬಿಟಿಸ್ ಸೆಂಟರ್ ವಿದ್ಯಾನಗರ ಶಿವಮೊಗ್ಗದಲ್ಲಿ ಕಳೆದ 29 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗೆ ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯಲ್ಲಿ ಔಷಧಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರು ಕೂಡ ಆಗಿದ್ದಾರೆ. ಅಷ್ಟೇ ಅಲ್ಲ, ಇವರು ಭಾರತೀಯ ವೈದ್ಯಕೀಯ ಸಂಘದ ಆಜೀವ ಸದಸ್ಯರು ಕೂಡ ಆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಜಿಕೆ ಮಹೇಶ್ ಅವರೇ. ನಮಸ್ಕಾರ ಡಾಕ್ಟರ್, ನಾವು ನಮ್ಮ ಆರೋಗ್ಯದ ಸಲುವಾಗಿ ಮಾತನಾಡ್ತಾ ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಈ ಕೊಬ್ಬು ಅಥವಾ ಕೊಲೆಸ್ಟ್ರಾಲ್ ಅನ್ನೋ ಪದವನ್ನ ಬಹಳ ಸಾಮಾನ್ಯವಾಗಿ ಬಳಸಿದ್ದಿದೆ. ಇದ್ರ ಬಗ್ಗೆ ನಮಗೆ ಸಂಪೂರ್ಣ ಅರ್ಥ ತಿಳಿಯದ ಕಾರಣ ಈ ಕೊಲೆಸ್ಟ್ರಾಲ್ ಅಂದ್ರೆ ಏನು, ಹಾಗೆ ಇದು ಏನು ಕೆಲಸ ಮಾಡುತ್ತೆ ನಮ್ಮ ದೇಹದಲ್ಲಿ ಅಂತ ತಿಳಿಸ್ತೀರಾ? ಕೊಲೆಸ್ಟ್ರಾಲ್ ಅಂದರೆ ಇದು ನಮ್ಮ ದೇಹದಲ್ಲಿರುವ ಒಂದು ರೀತಿಯ ಕೊಬ್ಬಿನ ಅಂಶ. ಇದು ಕೊಲೆಸ್ಟ್ರಾಲು ನಮ್ಮ ಜೀವಕೋಶಗಳಿಗೆ ಅತಿ ಮುಖ್ಯವಾಗಿ ಬೇಕಾಗಿರುತ್ತೆ. ಅದ್ರ ಜೊತೆಗೆ ಕೆಲವು ಸ್ಟೀರಾಯ್ಡ್ ಹಾರ್ಮೋನ್ ಪ್ರೊಡಕ್ಷನ್ಗೆ ಸಿಂಥಿಸಿಸ್ ಅಂತ ಹೇಳ್ತೀವಿ. ಸ್ಟೀರಾಯ್ಡ್ ಹಾರ್ಮೋನ್ಸ್, ಈಗ ನೀವು ಈಸ್ಟ್ರೋಜನ್ನು, ಪ್ರೊಜೆಸ್ಟ್ರಾನ್, ಕಾರ್ಟಿಸಾಲ್, ಆಮೇಲೆ ವಿಟಮಿನ್ ಡಿ, ಇದರ ಒಂದು ಸಿಂಥಿಸಿಸ್ಗೆ ಈ ಕೊಲೆಸ್ಟ್ರಾಲ್ ಇಂಪಾರ್ಟೆಂಟ್ ಆಗಿ ಬೇಕಾಗತ್ತೆ. ಸರಿ ಡಾಕ್ಟರ್, ಮತ್ತೆ ಈ ಕೊಲೆಸ್ಟ್ರಾಲ್ ಅನ್ನೋದು ಹೇಗೆ ನಮ್ಮ ದೇಹಕ್ಕೆ ಅಪಾಯಕಾರಿಯಾಗುತ್ತೆ? ನೋಡಿ, ಕೊಲೆಸ್ಟ್ರಾಲು ಒಂದು ಲೆವೆಲ್ವರೆಗಿದ್ರೆ ಇದು ನಮ್ಮ ಬಾಡಿಗೆ ಉಪಯೋಗ ಆಗುತ್ತೆ. ಇದ್ರ ಲೆವೆಲ್ ಜಾಸ್ತಿ ಆದರೆ ಆವಾಗ ಈ ಕೊಲೆಸ್ಟ್ರಾಲು ರಕ್ತನಾಳಗಳ ಒಳಗಡೆ ಶೇಖರಣೆ ಆಗ್ತಾ ಹೋಗುತ್ತೆ. ಶೇಖರಣೆ ಆಗಿ ಅದು ಅಥಿರೋಮ್ಯಾಟಸ್ ಪ್ಲಾಕ್ ಅಂತ, ಅಂದರೆ ಒಂದು ಗಡ್ಡೆ ಥರ ರಕ್ತನಾಳದ ಒಳಗಡೆ ಆಗತ್ತೆ. ಅದು ಕೆಲ ಸಂದರ್ಭದಲ್ಲಿ ಆ ಗಡ್ಡೆ ಒಡೆದು ಬಿಟ್ಟು ಚಿಕ್ಕ ರಕ್ತನಾಳಗಳಲ್ಲಿ ಅದು ಬ್ಲಾಕ್ ಆಗಿಬಿಟ್ಟು ಆವಾಗ ರಕ್ತ ಸಂಚಾರ ಸ್ಟಾಪ್ ಆಗೋದು ಅಥವಾ ಕಡಿಮೆ ಆಗೋದು ಆಗತ್ತೆ. ಇದರಿಂದಾಗಿ ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಅಥವಾ ಹೃದಯಾಘಾತ ಆಗ್ಬೋದು ಅಥವಾ ಸ್ಟ್ರೋಕ್, ಪಾರ್ಶ್ವವಾಯು ಆಗ್ಬೋದು. ಸೊ ಈ ಎಲ್ಲ ಕಾರಣಗಳಿಂದ ಈ ಕೊಲೆಸ್ಟ್ರಾಲ್ನ ನಾವು ಸೈಲೆಂಟ್ ಕಿಲ್ಲರ್ ಅಂತ ಕರಿತೀವಿ. ಕನ್ನಡದಲ್ಲಿ ಮೂಕ ಕೊಲೆಗಾರ ಅಂತ ಕರಿತೀವಿ. ಡಾಕ್ಟರ್, ಈಗ ಈ ಕೆಟ್ಟ ಕೊಬ್ಬಿನ ಅಂಶ ಅಥವಾ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತಾರಲ್ಲ, ಹಾಗಂದ್ರೆ ಏನು? ಈಗ ಕೊಲೆಸ್ಟ್ರಾಲ್ ಅಲ್ಲೇ ನೋಡಿ ವೆರೈಟೀಸ್ ಇದೆ, ವಿವಿಧ ಇದಿದಾವೆ. ಅದರಲ್ಲಿ ಫಸ್ಟ್ ಒನ್ನು ಹೇಳಬೇಕಂದ್ರೆ ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ, ಅದಕ್ಕೆ HDL ಕೊಲೆಸ್ಟ್ರಾಲ್ ಅಂತ. ಸೆಕೆಂಡ್ ಒನ್ನು ಬ್ಯಾಡ್ ಕೊಲೆಸ್ಟ್ರಾಲ್, ಅದು LDL ಕೊಲೆಸ್ಟ್ರಾಲ್. ಅದು ಆಮೇಲೆ ಇನ್ನೂ ಎರಡಿದಾವೆ. ಥರ್ಡ್ ಒನ್ನು ಅಗ್ಲಿ ಕೊಲೆಸ್ಟ್ರಾಲ್ ಅಂತ ಕರಿಬಹುದು, ಇದು ಲೈಪೋಪ್ರೋಟೀನ್ ಎ. ಫೋರ್ತ್ ಒನ್ನು ಡೆಡ್ಲಿ ಕೊಲೆಸ್ಟ್ರಾಲ್ ಅಂತ ಕರಿಬಹುದು, ಇದು ಅಪೋಪ್ರೋಟೀನ್ ಬಿ. ಸೊ ಇದ್ರದ್ದು ಡಿಫ್ರೆಂಟ್ ಟೈಪ್ಸ್. ಇದರಲ್ಲಿ ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಏನು ಮಾಡ್ತೀವಿ, ಈ LDL ಕೊಲೆಸ್ಟ್ರಾಲ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಯಾಕೆ ಲೈಪೋಪ್ರೋಟೀನ್ ಎ, ಅಪೋಪ್ರೋಟೀನ್ ಬಿ ಹೆಚ್ಚು ಮಾಡಲ್ಲ ಅಂತಂದರೆ, ಸೊ ಈಗ ಅದು ಎಕ್ಸ್ಪೆನ್ಸಿವ್. ಫಾರ್ ಎಕ್ಸಾಂಪಲ್ ನೋಡಿ, ಲೈಪೋಪ್ರೋಟೀನ್ ಎ ಅರೌಂಡ್ 1 to 1,500 ಆಗುತ್ತೆ, ಅಪೋಪ್ರೋಟೀನ್ ಬಿ 1,000 ಪರ್ ಟೆಸ್ಟ್ ಆಗುತ್ತೆ. ಸೊ ಈ ಎಲ್ಲ ಕಾರಣಗಳಿಂದ ಅದನ್ನು ರೊಟೀನ್ ಪ್ರಾಕ್ಟೀಸಲ್ಲಿ ಮಾಡಲ್ಲ. ಸೊ LDL ಕೊಲೆಸ್ಟ್ರಾಲೇ ಮೇನ್ ಟಾರ್ಗೆಟ್ ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ. ಡಾಕ್ಟರ್ ಮಹೇಶ್, ಇನ್ನು ಹಲವಾರು ಕೊಲೆಸ್ಟ್ರಾಲ್ ಬಗೆಗಳಿವೆ. ಅದರಲ್ಲಿ ಇನ್ನೊಂದು ವಿಧ ನೀವು ಹೇಳಿದಾಗೆ ಲಿಪೋಪ್ರೋಟೀನ್ ಅಂದ್ರಲ್ಲ, ಹಾಗಂದ್ರೇನು? ಇದು ಒಂದು ವೆರೈಟಿ ಕೊಲೆಸ್ಟ್ರಾಲ್. ಇದು ನಾವು ಏನು ಹೇಳ್ತೀವಿ, ಜೆನೆಟಿಕಲಿ ಡಿಟರ್ಮಿನ್ಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಜೆನೆಟಿಕಲಿ ಡಿಟರ್ಮಿನ್ಡ್ ಅಂದರೆ ಮೊದಲಿಂದ ಅವರಿಗೆ ಅದು ಹಾಗೆ ಜಾಸ್ತಿ ಆಗಿರ್ಬೋದು ಅಥವಾ ನಾರ್ಮಲ್ ಆಗಿರ್ಬೋದು, ಕಡಿಮೆ ಇರ್ಬೋದು. ಸೊ ಇದು ನಾವು ಆಫ್ಟರ್ 18 years ಆಫ್ ಏಜ್ ಒಂದು ಸತಿ ಮಾಡಿಸ್ಬೇಕಾಗ್ತದೆ. ಕೆಲವರಿಗೆ ಇದು ಜಾಸ್ತಿ ಇದ್ದರೆ ಅವರಿಗೂ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಇದು ಯೂಶಲಿ ಲೆವೆಲ್ ಪರ್ಮನೆಂಟ್ ಇರುತ್ತೆ, ಅಂದರೆ ವೇರಿಯೇಷನ್ಸ್ ಇರಲ್ಲ ಲೈಪೋಪ್ರೋಟೀನ್ ಎ. ಅದಕ್ಕೆ ಒನ್ಸ್ ಇನ್ ಎ ಲೈಫ್ ಟೈಮ್ ಅಂತ ಹೇಳ್ತೀವಿ. ಆದರೆ ಕೆಲವು ಸಿಚುವೇಶನ್ಸಲ್ಲಿ, ಈಗ ಕೆಲವು ಡಿಸೀಸಸ್ ನೀವು ನೋಡಿರ್ಬೋದು, ಲಿವರ್ ಡಿಸೀಸ್, ಕಿಡ್ನಿ ಡಿಸೀಸ್, ಹೈಪೋಥೈರಾಯ್ಡಿಸಮ್, ಆಮೇಲೆ ಪ್ರೆಗ್ನೆನ್ಸಿಲಿ, ಆಮೇಲೆ ಆಫ್ಟರ್ ಮೆನೋಪಾಸ್, ಇದ್ರ ಲೆವೆಲ್ಲು ವೇರಿಯೇಷನ್ಸ್ ಆಗ್ಬೋದು. ಇದು ಅಲ್ಲದೇ ಸಹ ಕೆಲವು ಮಾತ್ರೆಗಳಿಂದ, ಅಂದರೆ ಸ್ಟ್ಯಾಟಿನ್ಸ್ ಅಂತ ಯೂಸ್ ಮಾಡ್ತೀವಿ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲಿಕ್ಕೆ. LDL ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ, ಆದರೆ ಲೈಪೋಪ್ರೋಟೀನ್ ಏನ ಚೂರು ಜಾಸ್ತಿ ಮಾಡುತ್ತೆ. ಆಮೇಲೆ ಇನ್ನು ನಾವು ಅಮಿಯೋಡೋರನ್ ಅಂತ ಹಾರ್ಟ್ ಪೇಷಂಟ್ಸಲ್ಲಿ ಅರಿತ್ಮಿಯಸ್ಸಿಗೆ ಯೂಸ್ ಮಾಡ್ತೀವಿ.
ಇದರಿಂದನೂ ಲೈಪೋಪ್ರೋಟೀನ್ ಎ ಜಾಸ್ತಿ ಆಗ್ಬೋದು. ಅದಲ್ಲದೆ ಲಿಥಿಯಂ ಅಂತ ನಾವು ಮೂಡ್ ಸ್ಟೆಬಿಲೈಸರ್ ಆಗಿ ಕೆಲವು ಸೈಕ್ಯಾಟ್ರಿಕ್ ಪೇಷಂಟ್ಸಲ್ಲಿ ಯೂಸ್ ಮಾಡ್ತೀವಿ. ಲಿಥಿಯಮ್ಮು ಲೈಪೋಪ್ರೋಟೀನ್ ಎನ ಜಾಸ್ತಿ ಮಾಡ್ಬೋದು. ಸೊ ಇದರ ಲೆವೆಲ್ಲು ನಾವು ಹೇಳಬೇಕು ಅಂತಂದರೆ ನಮ್ಮ ಪ್ರಾಕ್ಟೀಸಲ್ಲಿ 50 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ಗಿಂತ ಕಡಿಮೆ ಇರಬೇಕು. ಅದೂ ಸಹ ಇನ್ನೂ ಕೆಲವು ಗೈಡ್ಲೈನ್ಸ್ ಇರ್ತವೆ, 30ಕ್ಕಿಂತ ಕಡಿಮೆ ಇದ್ದರೆ ಒಳ್ಳೆಯದು ಅಂತೇಳಿ. ಆಯ್ತು ಡಾಕ್ಟರ್, ಈಗ ಈ ಅಪೋಪ್ರೋಟೀನ್ ಬಿ ಮತ್ತೆ ಟ್ರೈಗ್ಲಿಸರೈಡ್ಸ್ ಅಂದ್ರೆ ಇವೆರಡೇನು? ನೋಡಿ, ಅಪೋಪ್ರೋಟೀನ್ ಬಿ ಅಂದ್ರೂ ಸಹ ಇದು ಒಂದು ವೆರೈಟಿ ಕೊಲೆಸ್ಟ್ರಾಲ್. ಈ ಅಪೋಪ್ರೋಟೀನ್ ಬಿ ಇದು ಏನಾಗುತ್ತಂದ್ರೆ ಈ ನಮ್ಮ LDL ಕೊಲೆಸ್ಟ್ರಾಲ್ಕ್ಕಿಂತ ಡೇಂಜರಸ್. ಯಾಕೆ ಅಂತಂದ್ರೆ ಇದು ಹಾರ್ಮ್ಫುಲ್ ಪಾರ್ಟಿಕಲ್ಸು LDL ಕೊಲೆಸ್ಟ್ರಾಲು, IDL ಕೊಲೆಸ್ಟ್ರಾಲು ಮತ್ತು VLDL ಕೊಲೆಸ್ಟ್ರಾಲು, ಲೈಪೋಪ್ರೋಟೀನ್ ಎ, ಇದರಲ್ಲಿ ಎಲ್ಲದೂ ಎಸ್ಟಿಮೇಟ್ ಮಾಡುತ್ತೆ ಅಪೋಪ್ರೋಟೀನ್ ಬಿ. ಅದಕ್ಕೋಸ್ಕರ ಇದು LDL ಕೊಲೆಸ್ಟ್ರಾಲ್ಗಿಂತ ಡೇಂಜರಸ್ ಅಂತ ಹೇಳ್ತೀವಿ. ಸೊ ಇದು ಯೂಶಲಿ ರುಟೀನ್ ಆಗಿ ನಾವು ಅದನ್ನು ಎಸ್ಟಿಮೇಟ್ ಮಾಡಲ್ಲ. ಆದರೆ ಕೆಲವು ಸಿಚುವೇಶನ್ಸ್ ಅಲ್ಲಿ, ಎಕ್ಸಾಂಪಲ್ಲು ಪೇಷಂಟು ಡಯಾಬಿಟಿಸ್ ಇತ್ತು, ಅಥವಾ ಅವರಿಗೆ ಕಿಡ್ನಿ ಪ್ರಾಬ್ಲಮ್ ಇತ್ತು, ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಹಾರ್ಟ್ ಪ್ರಾಬ್ಲಮ್ ಇತ್ತು, ಇಂಥ ಸಿಚುವೇಶನ್ಸಲ್ಲಿ ಅಪೋಪ್ರೋಟೀನ್ ಬಿನ ಎಸ್ಟಿಮೇಟ್ ಮಾಡ್ತೀವಿ. ಅದು ಹೇಗೆ ಅಂದರೆ LDL ಕೊಲೆಸ್ಟ್ರಾಲ್ ನಾರ್ಮಲ್ ಇದೆ, ಬಟ್ ಸ್ಟಿಲ್ ನಾವು ರೆಸಿಡ್ಯೂಯಲ್ ರಿಸ್ಕ್ ಅಂತ ಹೇಳ್ತೀವಿ. ಆ LDL ಕೊಲೆಸ್ಟ್ರಾಲ್ ನಾರ್ಮಲ್ ಇದ್ರೂ ಸಹ ಕೆಲವು ಪೇಷಂಟ್ಸಲ್ಲಿ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ರೆಸಿಡ್ಯೂಯಲ್ ರಿಸ್ಕ್ ಅಂತೀವಿ. ಆ ರೆಸಿಡ್ಯೂಯಲ್ ರಿಸ್ಕ್ ನೋಡಬೇಕು ಅಂತಂದರೆ ನಾವು ಅಪೋಪ್ರೋಟೀನ್ ಬಿ ಎಸ್ಟಿಮೇಟ್ ಮಾಡ್ತೀವಿ. ಈ ಅಪೋಪ್ರೋಟೀನ್ ಬಿ ನಾವು ಯೂಶಲಿ ವೆರಿ ಹೈ ರಿಸ್ಕ್ ಪೇಷಂಟ್ಸಲ್ಲಿ 65ಕ್ಕಿಂತ ಕಡಿಮೆ ಇದ್ರೆ ಒಳ್ಳೆಯದು. ಹೈ ರಿಸ್ಕ್ ಪೇಷಂಟ್ಸಲ್ಲಿ 80 ಮಿಲಿಗ್ರಾಮ್ಗಿಂತ ಕಡಿಮೆ ಇದ್ರೆ ಒಳ್ಳೆಯದು. ಇನ್ನು ಮಾಡರೇಟ್ ರಿಸ್ಕಲ್ಲಿ 100 ಮಿಲಿಗ್ರಾಮ್ಗಿಂತ ಕಡಿಮೆ ಇದ್ದರೆ ಒಳ್ಳೆಯದು. ಇನ್ನು ನೀವು ಇದ್ರ ಬಗ್ಗೆ ಕೇಳಿದ್ರಿ ಟ್ರೈಗ್ಲಿಸರೈಡ್ಸ್ ಅಂದ ತಕ್ಷಣ ಅಲ್ಲಿ ಹೇಗೆ ಅಂತಂದರೆ ಹಾರ್ಟ್ಕ್ಕಿಂತ ಪ್ಯಾಂಕ್ರಿಯಸ್ ಇಸ್ ಇಂಪಾರ್ಟೆಂಟ್ ಫಾರ್ ಟ್ರೈಗ್ಲಿಸರೈಡ್ ಮ್ಯಾನೇಜ್ಮೆಂಟ್. ಸೊ ಈ ಟ್ರೈಗ್ಲಿಸರೈಡು 1000 ಮಿಲಿಗ್ರಾಮ್ ಪರ್ ಡೆಸಿಲೀಟರ್ಗಿಂತ ಜಾಸ್ತಿ ಏನಾದರೂ ಹೋದರೆ ಆವಾಗ ಫ್ಯಾಟ್ ಕಂಟೆಂಟು ನಮ್ಮ ಪ್ಯಾಂಕ್ರಿಯಸ್ಸಲ್ಲಿ ಡಿಪಾಸಿಟ್ ಆಗಿ ಇನ್ಫ್ಲಮೇಷನ್ ಪ್ರೊಡ್ಯೂಸ್ ಮಾಡುತ್ತೆ. ಫ್ರೀ ಫ್ಯಾಟಿ ಆಸಿಡ್ಸ್ ಅಂತ ರಿಲೀಸ್ ಆಗುತ್ತೆ. ಸೊ ಅದು ಟ್ರೈಗ್ಲಿಸರೈಡ್ ಕನ್ವರ್ಟ್ ಆಗಿಬಿಟ್ಟು, ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ಇನ್ಫ್ಲಮೇಷನ್ ಆಗಿಬಿಟ್ಟು ಪ್ಯಾಂಕ್ರೆಟೈಟಿಸ್ ಆಗುತ್ತೆ. ಈ ಪ್ಯಾಂಕ್ರೆಟೈಟಿಸ್ ನಾವು ಪ್ರಿವೆಂಟ್ ಮಾಡಬೇಕಂದ್ರೆ ಸೊ 1000 ಮಿಲಿಗ್ರಾಮ್ ಜಾಸ್ತಿ ಮೇಲೆ ಇದ್ದರೆ ಮಾತ್ರೆಗಳು ಕೊಡಬೇಕಾಗತ್ತೆ. ಅದು ಅಲ್ಲದೆ ಸಹ ಹೈ ಟ್ರೈಗ್ಲಿಸರೈಡ್ಸ್ ಇದ್ದಾಗ ನಾವು ಒಂದು ಸ್ವಲ್ಪ ಪರ್ಸನ್ಸ್ ಲೈಫ್ ಸ್ಟೈಲ್ ನಾವನ್ನ ಅಸೆಸ್ ಮಾಡಬೇಕಾಗ್ತದೆ. ಅಂದರೆ ಆಲ್ಕೋಹಾಲ್ ಜಾಸ್ತಿ ತಗೊಳ್ತಾ ಇದ್ದರೆ ಅದನ್ನು ಕಡಿಮೆ ಮಾಡಲಿಕ್ಕೆ ಹೇಳಬೇಕಾಗತ್ತೆ. ಆಮೇಲೆ ಏನಾದರೂ ಫಿಸಿಕಲ್ ಇನ್ಆಕ್ಟಿವಿಟಿ ಇದ್ದರೆ ಅದನ್ನು ಸ್ವಲ್ಪ ಎಕ್ಸಸೈಸ್ ಮಾಡಿ ಕೇಳಬೇಕಾಗತ್ತೆ. ಆಮೇಲೆ ಹೈ ಫ್ಯಾಟಿ ಫುಡ್ಡು ಅಥವಾ ಸ್ವೀಟ್ಸು ಇಂಥ ತಗೊಳ್ತಿದ್ರೆ ಅದನ್ನು ಕಡಿಮೆ ಮಾಡ್ಕೊಳ್ಬೇಕು ಹೇಳಬೇಕಾಗತ್ತೆ. ಅದ್ರ ಜೊತೆಗೆ ಡಯಾಬಿಟಿಸ್ ಕಂಟ್ರೋಲ್ ಇಲ್ಲ ಅಂದರೆ ಅವಾಗಲೂ ಟ್ರೈಗ್ಲಿಸರೈಡ್ ಜಾಸ್ತಿ ಆಗುತ್ತೆ. ಅವಾಗ ನಾವು ಡಯಾಬಿಟಿಸ್ ಕಂಟ್ರೋಲ್ ಮಾಡಬೇಕಾಗ್ತದೆ. ಸರ್, ಇನ್ನೊಂದು ಈ ನಾನ್ HDL ಕೊಲೆಸ್ಟ್ರಾಲ್ ಅಂತಾರಲ್ಲ, ಹಾಗಂದ್ರೇನು? ನಾನ್ HDL ಕೊಲೆಸ್ಟ್ರಾಲ್ ಅಂದರೆ ನೋಡಿ, ಇದನ್ನು ನಾವು ಟೋಟಲ್ ಕೊಲೆಸ್ಟ್ರಾಲಲ್ಲಿ ಈ HDL ಕೊಲೆಸ್ಟ್ರಾಲ್, ಗುಡ್ ಕೊಲೆಸ್ಟ್ರಾಲ್ ಇದೆಯಲ್ಲ, ಅದನ್ನು ನಾವು ಕಳಿತೀವಿ. ಟೋಟಲ್ ಕೊಲೆಸ್ಟ್ರಾಲ್ ಮೈನಸ್ HDL ಕೊಲೆಸ್ಟ್ರಾಲ್, ಅದು ನಾನ್ HDL ಕೊಲೆಸ್ಟ್ರಾಲ್ ಅಂತ ಕರಿತೀವಿ. ಸೊ ಇದ್ರದ್ದು ಇಂಪಾರ್ಟೆನ್ಸ್ ಏನು ಅಂತಂದರೆ, ಈಗ ಸಪೋಸ್ ಟ್ರೈಗ್ಲಿಸರೈಡ್ ಜಾಸ್ತಿ ಇರುತ್ತೆ. ಟ್ರೈಗ್ಲಿಸರೈಡ್ ಜಾಸ್ತಿ ಇದ್ದಾಗ ನಮಗೆ LDL ಕೊಲೆಸ್ಟ್ರಾಲು ಕ್ಯಾಲ್ಕುಲೇಷನ್ನು ಮಾಡಲಿಕ್ಕಾಗಲ್ಲ. ನಾವು ಯೂಶಲಿ ಕ್ಯಾಲ್ಕುಲೇಟೆಡ್ LDL ಮಾಡ್ತೀವಿ ಇನ್ ಅವರ್ ಕ್ಲಿನಿಕಲ್ ಪ್ರಾಕ್ಟೀಸ್. ಸೊ ಈವನ್ ರೀಸೆಂಟ್ ಗೈಡ್ಲೈನ್ಸ್ ದೇ ಸೇ ದಟ್ ಕ್ಯಾಲ್ಕುಲೇಟೆಡ್ LDL ಈಸ್ ಅಕ್ಸೆಪ್ಟಬಲ್, ಸೊ ರದರ್ ದ್ಯಾನ್ ಡೈರೆಕ್ಟ್ LDL. ಸೊ ಅವಾಗ ಜಾಸ್ತಿ ಟ್ರೈಗ್ಲಿಸರೈಡ್ಸ್ ಇದ್ದಾಗ ಈ ನಾನ್ HDL ಕೊಲೆಸ್ಟ್ರಾಲ್ ಕನ್ಸಿಡರ್ ಮಾಡ್ತೀವಿ. ಅವಾಗ LDL ಕೊಲೆಸ್ಟ್ರಾಲ್ ಟಾರ್ಗೆಟ್ ನಾವು ಕನ್ಸಿಡರ್ ಮಾಡಲ್ಲ. ಸೊ ಇದ್ರದ್ದು ಎಷ್ಟು ಟಾರ್ಗೆಟ್ ಇರಬೇಕು ಅಂತಂದರೆ, ಆ LDL ಕೊಲೆಸ್ಟ್ರಾಲ್ ಟಾರ್ಗೆಟ್ಗಿಂತ 30 ಮಿಲಿಗ್ರಾಮ್ ಜಾಸ್ತಿ ಇರಬೇಕು. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಾನು ಎಕ್ಸ್ಟ್ರೀಮ್ ರಿಸ್ಕಲ್ಲಿ ಹೇಳಬೇಕು ಅಂತಂದರೆ ನಾನ್ HDL ಕೊಲೆಸ್ಟ್ರಾಲು ನಮಗೆ 70ಕ್ಕಿಂತ ಕಡಿಮೆ ಇರಬೇಕಾಗತ್ತೆ. ಆಮೇಲೆ ವೆರಿ ಹೈ ರಿಸ್ಕಲ್ಲಿ 85ಕ್ಕಿಂತ ಕಡಿಮೆ ಇರಬೇಕಾಗ್ತದೆ. ಆಮೇಲೆ ಹೈ ರಿಸ್ಕಲ್ಲಿ 100ಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ಮಾಡ್ರೇಟ್ ರಿಸ್ಕಲ್ಲಿ 130ಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ಲೋ ರಿಸ್ಕಲ್ಲಿ 146ಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ಅಂದರೆ 30 ಮಿಲಿಗ್ರಾಮ್ ಮೋರ್ ದ್ಯಾನ್ LDL ಕೊಲೆಸ್ಟ್ರಾಲ್ ಇದ್ರ ಟಾರ್ಗೆಟ್. ಸೊ ಇದು ಓನ್ಲಿ ಟ್ರೈಗ್ಲಿಸರೈಡ್ ಹೈ ಇದ್ದಾಗ ಇಟ್ ಈಸ್ ವೆರಿ ಯೂಸ್ಫುಲ್ ಇಂಡಿಕೇಟರ್ ಟು ಅಸೆಸ್ ದಿ ಅಥಿರೋಜೆನಿಕ್ ಕೊಲೆಸ್ಟ್ರಾಲ್.
ಇಷ್ಟೊತ್ತು ನಾವು ಈ ಕೊಲೆಸ್ಟ್ರಾಲ್ ಅಂದ್ರೇನು, ಹಾಗೆ ಈ ಕೊಲೆಸ್ಟ್ರಾಲ್ನಲ್ಲಿ ಯಾವೆಲ್ಲ ಬಗೆಗಳಿವೆ ಅಂತ ತಿಳ್ಕೊಂಡ್ವಿ. ಇನ್ನು ಡಾಕ್ಟರ್, ನಮ್ಮ ದೇಹದಲ್ಲಿ ಹೆಚ್ಚು ಕೊಲೆಸ್ಟ್ರಾಲ್ ಶೇಖರಣೆ ಆಗೋಕೆ ಕಾರಣಗಳೇನು ಅಂತ ತಿಳಿಸ್ತೀರಾ? ನೋಡಿ, ಕೊಲೆಸ್ಟ್ರಾಲ್ ಹೆಚ್ಚಾಗಲಿಕ್ಕೆ ತುಂಬ ಕಾರಣಗಳಿದ್ದಾವೆ. ಅದರಲ್ಲಿ ಮೊದಲನೇದು ಹೇಳಬೇಕು ಅಂತಂದರೆ, ಅದಕ್ಕೆ ನಾವು ಪ್ರೈಮರಿ ಹೈಪರ್ ಕೊಲೆಸ್ಟ್ರಾಲೇಮಿಯಾ ಅಂತ ಹೇಳ್ತೀವಿ, ಅಥವಾ ಫೆಮಿಲಿಯಲ್ ಹೈಪರ್ ಕೊಲೆಸ್ಟ್ರಾಲೇಮಿಯಾ ಅಂತ ಹೇಳ್ತೀವಿ. ಇದು ಜೆನೆಟಿಕಲಿ ಡಿಟರ್ಮಿನ್ಡ್. ಇದು ಇದು ಫೆಮಿಲಿಯಲ್, ಅದು ಮೊದಲಿಂದ ಬಂದಿರುತ್ತೆ ವಿತ್ ಫ್ಯಾಮಿಲಿದು. ಆಮೇಲೆ ನಾವು ಸೆಕೆಂಡ್ರಿ ಹೈಪರ್ ಕೊಲೆಸ್ಟ್ರಾಲೇಮಿಯಾ ಅಂತ ಹೇಳ್ತೀವಿ, ಅಂದರೆ ಅದರ್ ಕಾಸಸ್. ಅದರಲ್ಲಿ ಫಸ್ಟ್ ಒನ್, ಕೆಲವು ಡಿಸೀಸಸ್ ಅಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬೋದು. ಫಸ್ಟ್ ಒನ್ ಅದರಲ್ಲಿ ಡಯಾಬಿಟಿಸ್ ಇದ್ದರೆ, ಆಮೇಲೆ ಹೈಪೋಥೈರಾಯ್ಡಿಸಮ್ ಇದ್ದರೆ, ಆಮೇಲೆ ಕ್ರಾನಿಕ್ ಆಲ್ಕೋಹಾಲಿಕ್ ಪೇಷಂಟ್ಸಲ್ಲಿ, ಆಮೇಲೆ ಅಬ್ಸ್ಟ್ರಕ್ಟಿವ್ ಲಿವರ್ ಡಿಸೀಸ್ ಅಂತ ಅದರಲ್ಲಿ, ಆಮೇಲೆ ಕಿಡ್ನಿ ಡಿಸೀಸ್ ಇದ್ದರೆ. ಇಂಥ ಸಿಚುವೇಶನ್ಸಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋ ಚಾನ್ಸಸ್ಸು ಜಾಸ್ತಿ. ಇದಲ್ದೇ ಸಹ ಕೆಲವು ನಮ್ಮ ಮೆಡಿಕೇಶನ್ಸ್ ಬೇರೆ ಕಾಯಿಲೆಗಳಿಗೆ ಯೂಸ್ ಮಾಡ್ತೀವಿ. ಈ ಮೆಡಿಕೇಶನ್ಸ್ ಇಂದನೂ ಸಹ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬೋದು. ಅವು ಯಾವುವು ಅಂತಂದರೆ, ಫಸ್ಟ್ ಒನ್ ಹೇಳಬೇಕು ಅಂತಂದರೆ ಏಟಿಪಿಕಲ್ ಆಂಟಿಸೈಕೋಟಿಕ್ಸ್ ಅಂತ ನಾವು ಸೈಕ್ಯಾಟ್ರಿಕ್ ಡಿಸಾರ್ಡರ್ಸಲ್ಲಿ ಯೂಸ್ ಮಾಡ್ತೀವಿ, ಮ್ಯಾನಿಯಾ ಅಥವಾ ಸಿಜೋಫ್ರೀನಿಯಾದಲ್ಲಿ. ಇದರಿಂದನೂ ಜಾಸ್ತಿ ಆಗ್ಬೋದು. ಅದಲ್ಲದೆ ಗ್ಲೂಕೋಕಾರ್ಟಿಕಾಯ್ಡ್, ಸ್ಟೀರಾಯ್ಡ್ ಯೂಸ್ ಮಾಡ್ತೀವಿ ವೇರಿಯಸ್ ಕಂಡೀಷನ್ಸಲ್ಲಿ, ಆಟೋಮ್ಯೂನ್ ಡಿಸೀಸು, ಡರ್ಮಟಾಲಜಿ ಪ್ರಾಕ್ಟೀಸ್ ಎಲ್ಲದರಲ್ಲೂ. ಅದರಿಂದ ಆಗ್ಬೋದು. ಅದಲ್ಲದೆ ಮತ್ತೆ ನಮಗೆ ಬೀಟಾ ಬ್ಲಾಕರ್ಸ್ ಅಂತ ಹೇಳ್ಬಿಟ್ಟು ಕಾರ್ಡಿಯಾಲಜಿ ಪ್ರಾಕ್ಟೀಸಲ್ಲಿ ಯೂಸ್ ಮಾಡ್ತೀವಿ, ಅಥವಾ BP-ಗೂ ಯೂಸ್ ಮಾಡ್ತೀವಿ. ಅದರಿಂದನೂ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬೋದು. ಆಮೇಲೆ ಕ್ಯಾಲ್ಸಿನ್ಯೂರಿನ್ ಇನ್ಹಿಬಿಟರ್ಸ್ ಅಂತ ಹೇಳ್ಬಿಟ್ಟು ನಮ್ಮ ಇಮ್ಯೂನ್ ಸಪ್ರೆಷನ್, ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನಲ್ಲಿ ಯೂಸ್ ಮಾಡ್ತೀವಿ. ಅದರಿಂದನೂ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬೋದು. ಇದಲ್ಲದೆ ಸಹ ನಮ್ಮ HIV ಪೇಷಂಟ್ಸಲ್ಲಿ ಕೆಲವು ಮಾತ್ರೆಗಳು ಯೂಸ್ ಮಾಡ್ತೀವಿ, ಅದಕ್ಕೆ ಪ್ರೋಟಿಯೇಸ್ ಇನ್ಹಿಬಿಟರ್ಸ್ ಅಂತ ಗ್ರೂಪ್ ಕರಿತೀವಿ, ಅದರಿಂದ ಆಗಬಹುದು. ಅದಲ್ಲದೆ ನಾವು ಈ ಆಕ್ನೆ ಟ್ರೀಟ್ಮೆಂಟ್ಗೆ ರೆಟಿನಾಯ್ಡ್ಸ್ ಅಂತ ಯೂಸ್ ಮಾಡ್ತೀವಿ, ಅದರಲ್ಲಿ ಸ್ಪೆಷಲಿ ಐಸೋಟ್ರೆಟಿನಾಯಿನ್ ಅಂತ ಹೇಳ್ತೀವಿ, ಇದರಿಂದನೂ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬೋದು. ಅದಲ್ಲದೆ ಡೈರೆಟಿಕ್ಸ್, ವಾಟರ್ ಪಿಲ್ಸ್ ಅಂತ ಹೇಳ್ತೀವಿ, ಅದು ಕೆಲವು ಲೂಪ್ ಡೈರೆಟಿಕ್ಸು, ಥೈಸೈಡ್ ಡೈರೆಟಿಕ್ಸ್ ಅಂತ, ಅದರಿಂದನೂ ನಮಗೆ ಈ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಆಯ್ತು ಡಾಕ್ಟರ್ ಮಹೇಶ್, ನೀವು ಈ ಹಿಂದೆ ಈ LDL ಕೊಲೆಸ್ಟ್ರಾಲ್ ಅನ್ನೋದು ನಮ್ಮ ದೇಹದಲ್ಲಿ ಇರುವ ಕೆಟ್ಟ ಕೊಬ್ಬಿನ ಅಂಶ ಅಂತ ಹೇಳಿದ್ರಿ. ಹಾಗಿದ್ರೆ ಈ LDL ಕೊಲೆಸ್ಟ್ರಾಲ್ನ ಪ್ರಮಾಣ ಎಷ್ಟಿರ್ಬೇಕು ನಮ್ಮ ದೇಹದಲ್ಲಿ? ಪ್ರೈಮರಿ ಟಾರ್ಗೆಟ್ ನಮ್ಮದು LDL ಕೊಲೆಸ್ಟ್ರಾಲ್ ಅಂತ ಹೇಳಿದೆ. ನಾವು ಕೊಲೆಸ್ಟ್ರಾಲ್ ಅಂತ ಹೇಳಿದ ತಕ್ಷಣ LDL ಕೊಲೆಸ್ಟ್ರಾಲ್ ನಮ್ಮದು ಮೈನ್ ಟಾರ್ಗೆಟ್, ಪ್ರೈಮರಿ ಟಾರ್ಗೆಟ್ ಅಂತ ಹೇಳ್ತೀವಿ. ಇದರಲ್ಲಿ ನಾವು ರಿಸ್ಕ್ ಕ್ಯಾಟಗರಿ ಮಾಡ್ತೀವಿ. ರಿಸ್ಕ್ ಕ್ಯಾಟಗರಿ ಪ್ರಕಾರ ಅದು ಎಷ್ಟಿರಬೇಕು ಅಂತ ಅಸೆಸ್ ಮಾಡ್ತೀವಿ. ಈಗ ತುಂಬ ಗೈಡ್ಲೈನ್ಸ್ ಪ್ರಕಾರ ಎಕ್ಸ್ಟ್ರೀಮ್ ರಿಸ್ಕ್ ಅಂತ ಇದೆ. ಎಕ್ಸ್ಟ್ರೀಮ್ ರಿಸ್ಕ್ ಪೇಷಂಟ್ಸಲ್ಲಿ ನಮಗೆ ಅದು 40 mg/dL ಕಡಿಮೆ ಇರಬೇಕು. ಆಮೇಲೆ ವೆರಿ ಹೈ ರಿಸ್ಕ್ ಅಂತ ಹೇಳ್ತೀವಿ, ಅದರಲ್ಲಿ 55 mg ಕಡಿಮೆ ಇರಬೇಕು. ಆಮೇಲೆ ಹೈ ರಿಸ್ಕ್ ಅಂತ 70 mg ಕಡಿಮೆ. ಮಾಡ್ರೇಟ್ ರಿಸ್ಕ್ 100 mg ಕಡಿಮೆ. ಆಮೇಲೆ ಲೋ ರಿಸ್ಕ್ ಅಂತ ಹೇಳ್ತೀವಿ, ಇದರಲ್ಲಿ 116 mg ಕಡಿಮೆ ಇರಬೇಕು. ಇದು ರಿಸ್ಕ್ ಸ್ಟೇಟಸ್ ಮೇಲೆ ಈ ನಮ್ಮ ಲೆವೆಲ್ ಡಿಸೈಡ್ ಆಗುತ್ತೆ. ಸರಿ ಡಾಕ್ಟರ್, ಈಗ ನಮ್ಮ ದೇಹದ ಕೊಲೆಸ್ಟ್ರಾಲ್ ಮಟ್ಟವನ್ನು ತಿಳಿದುಕೊಳ್ಬೇಕಂದ್ರೆ ನಾವು ಯಾವ ವಯಸ್ಸಿನಲ್ಲಿ ಅದರ ಪರಿಶೀಲನೆ ಮಾಡಿಸಬೇಕು? ನಾವು ಅದು ಸ್ಕ್ರೀನಿಂಗ್ ಅಂತೀವಿ. ಇದು ಏನಂತಂದರೆ, ಈಗ ನಾವು ಯೂಶಲಿ ಕೆಲವು ಗೈಡ್ಲೈನ್ಸ್ ಪ್ರಕಾರ ಅಡಲ್ಟ್ಸ್ ಮೋರ್ ದ್ಯಾನ್ 20 years ಆದಮೇಲೆ ನೀವು ಲಿಪಿಡ್ ಪ್ರೊಫೈಲ್ ಅಂದರೆ ಎಲ್ಲ ಕೊಲೆಸ್ಟ್ರಾಲ್, ಡಿಫ್ರೆಂಟ್ ಕೊಲೆಸ್ಟ್ರಾಲ್ ಬರುತ್ತೆ ಅದರಲ್ಲಿ, ಅದನ್ನು ಮಾಡಿಸ್ಬೇಕಾಗ್ತದೆ. ಆ ಲಿಪಿಡ್ ಪ್ರೊಫೈಲ್ ಏನಾದರೂ ನಾರ್ಮಲ್ ಇತ್ತು ಅಂತಂದರೆ ನಾವು 2 to 4 yearsಗೆ ಅದನ್ನು ರಿಪೀಟ್ ಮಾಡಬೇಕಾಗ್ತದೆ. ಸಪೋಸ್ ಅದರಲ್ಲಿ ಏನಾದರೂ ತುಂಬ ಜಾಸ್ತಿ ಇತ್ತು ಕೊಲೆಸ್ಟ್ರಾಲ್, ಅಬ್ನಾರ್ಮಲ್ ಇತ್ತು ಅಂತಂದರೆ ನಾವು ಅದು ಡಿಪೆಂಡಿಂಗ್ ಆನ್ ದಿ ಸಿವಿಯಾರಿಟಿ ನಾವು ಪೇಷಂಟ್ಸ್ನ 3 months ಒನ್ಸು ಟೆಸ್ಟ್ ಮಾಡಿಸ್ತೀವಿ, ಅಥವಾ 6 months ಒನ್ಸು ರಿಪೀಟ್ ಮಾಡಿಸ್ತೀವಿ, ಅಥವಾ ಇಯರ್ಲಿ ಒನ್ಸ್ ರಿಪೀಟ್ ಮಾಡಿಸ್ತೀವಿ. ಅದಲ್ಲದೆ ಇನ್ನೂ ಬೇಗ ಮಾಡ್ಬೋದಾ ಅಂತ ಕೇಳ್ಬೋದು ನೀವು. ಅದು ಹೇಗೆ ಅಂತಂದರೆ, ಈಗ ಅಡಲ್ಟ್ಸು 15 years ಇರ್ತಾರೆ. ಅವರಿಗೆ ಏನಾದರೂ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ, ಲೆಸ್ ದ್ಯಾನ್ 20 years ವಿತ್ ರಿಸ್ಕ್ ಫ್ಯಾಕ್ಟರ್ಸ್ ಯಾವುದು ಅಂತಂದರೆ, ಡಯಾಬಿಟಿಸ್ ಇದೆಯೋ ನೋಡ್ತೀವಿ, ಅಥವಾ ತುಂಬ ಒಬೇಸಿಟಿ ಸ್ಥೂಲಕಾಯ ಇದೆಯಾ ನೋಡ್ತೀವಿ, ಅಥವಾ BP ಇದೆಯಾ ನೋಡ್ತೀವಿ. ಆಮೇಲೆ ಏನಾದರೂ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಹಾರ್ಟ್ ಪ್ರಾಬ್ಲಮ್ ಇತ್ತಾ ನೋಡ್ತೀವಿ. ಇದು ಏನಾದರೂ ಇದ್ದರೆ, ಇದು ಯಾವುದಾದ್ರು ಒಂದು ಇದ್ದರೆ 20 ವರ್ಷಕ್ಕಿಂತ ಮುಂಚೆ ನಾವು ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಿಸ್ತೀವಿ. ಡಾಕ್ಟರ್ ಮಹೇಶ್, ಇನ್ನು ಈ ಲಿಪಿಡ್ ಪ್ರೊಫೈಲ್ ಪರೀಕ್ಷೆಯನ್ನ ನಾವು ಶುಗರ್ಗೆಲ್ಲ ಮಾಡಿಸೋ ಹಾಗೆ ಖಾಲಿ ಹೊಟ್ಟೆಲ್ ಮಾಡಿಸ್ಬೇಕಾ ಅಥವಾ ಯಾವಾಗಾದ್ರೂ ಮಾಡಿಸ್ಬೋದಾ? ನೋಡಿ, ಇದು ತುಂಬ ಜನ ಪೇಷಂಟ್ಸು ಕೇಳ್ತಾರೆ. ನಮ್ಮ ಈಗ ರೀಸೆಂಟ್ ಗೈಡ್ಲೈನ್ಸ್ ಪ್ರಕಾರ ಈ ಕೊಲೆಸ್ಟ್ರಾಲ್ ಲಿಪಿಡ್ ಪ್ರೊಫೈಲ್ನ ಯಾವಾಗ ಬೇಕಾದರೂ ಮಾಡಿಸ್ಬೋದು, ಎನಿ ಟೈಮ್ ಅಂತ ಹೇಳ್ತೀವಿ. ಮೊದಲು ಏನಿತ್ತು ಅಂತಂದರೆ
ಕೊಲೆಸ್ಟ್ರಾಲ್ ಅಂದರೆ ಖಾಲಿ ಹೊಟ್ಟೆಲೇ ಮಾಡಿಸ್ಬೇಕು ಅಂತಿತ್ತು. ಆದರೆ ಇವಾಗ ಚೇಂಜ್ ಆಗಿದೆ, ಇದನ್ನು ಯಾವ ಟೈಮ್ ಬೇಕಾದರೂ ಮಾಡಿಸ್ಬೋದು. ಆದರೆ ಇಲ್ಲಿ ಒಂದು ವಿಚಾರ ಅಂತಂದರೆ, ಈಗ ನೀವು ಟ್ರೈಗ್ಲಿಸರೈಡ್ ಏನಾದರೂ ಮೇಯ್ನ್ ಎಸ್ಟಿಮೇಟ್ ಮಾಡ್ತಾ ಇದ್ದೀರಿ ಅಂತಂದರೆ ಆವಾಗ ನಾವು ಖಾಲಿ ಹೊಟ್ಟೆಯಲ್ಲಿ ಮಾಡಿಸ್ಬೇಕಾಗ್ತದೆ. ಏಕೆ ಅಂತಂದರೆ ಟ್ರೈಗ್ಲಿಸರೈಡು ಆಫ್ಟರ್ ಫುಡ್ಡು ಸ್ವಲ್ಪ ಜಾಸ್ತಿ ಆಗುತ್ತೆ. ಅದು ಬಿಟ್ಟು LDL ಕೊಲೆಸ್ಟ್ರಾಲು, ಲೈಪೋಪ್ರೋಟೀನ್ ಎ, ಅಪೋಬಿ ಇದು ಯಾವುದು ಅಷ್ಟು ಚೇಂಜ್ ಆಗಲ್ಲ. ಅವರು ಫುಡ್ ತಗೊಂಡ್ಮೇಲೆ ಅಥವಾ ಬಿಫೋರ್ ಫುಡ್ಡು ಅಷ್ಟು ಸಿಗ್ನಿಫಿಕೆಂಟಾಗಿ ಚೇಂಜ್ ಆಗಲ್ಲ. ಸೊ ಅದಕ್ಕೋಸ್ಕರ ನೀವು ಲಿಪಿಡ್ ಪ್ರೊಫೈಲು ಯಾವಾಗ ಬೇಕಾದರೂ ಮಾಡಿಸ್ಬೋದು. ಟ್ರೈಗ್ಲಿಸರೈಡ್ ಮಾಡಿಸ್ಬೇಕಾದ್ರೆ ಆಲ್ವೇಸ್ ಫಾಸ್ಟಿಂಗಲ್ಲಿ ಮಾಡಿಸ್ಬೇಕಾಗತ್ತೆ. ಇಷ್ಟೊತ್ತು ನಾವು ಈ ಲಿಪಿಡ್ ಪ್ರೊಫೈಲ್ ಪರೀಕ್ಷೆಯ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳ್ಕೊಂಡ್ವಿ. ಇನ್ನು ಡಾಕ್ಟರ್, ಮುಖ್ಯವಾದ ಕಾಳಜಿಯ ವಿಷಯ ಅಂತಂದ್ರೆ ಈ ಹೈ ಕೊಲೆಸ್ಟ್ರಾಲ್ ಅನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಹೇಗೆ ಅಂತ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ಇದರಲ್ಲಿ ನಾವು ಹೈ ಕೊಲೆಸ್ಟ್ರಾಲ್ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಯಾಕೆ ಅಂತಂದರೆ ನಾನು ಹೇಳಿದೆ, ಇಟ್ ಇಸ್ ಎ ಸೈಲೆಂಟ್ ಕಿಲ್ಲರ್ ಅಥವಾ ಮೂಕ ಕೊಲೆಗಾರ ಅಂತ. ಇದರಲ್ಲಿ ನಮ್ಮದು 2 ಮೋಡ್ಸ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಫಸ್ಟ್ ಒನ್ನು ಲೈಫ್ ಸ್ಟೈಲ್ ಮಾಡಿಫಿಕೇಷನ್, ಜೀವನ ಶೈಲಿಯ ಸುಧಾರಣೆ. ಎರಡನೇದಾಗಿ ಫಾರ್ಮಕೋಥೆರಪಿ ಅಂದರೆ ಮೆಡಿಕೇಷನ್ಸ್ ಯೂಸ್ ಮಾಡಿ ಕಡಿಮೆ ಮಾಡ್ಬೋದು. ಇದು 2 ಮೆಥಡ್ಸಲ್ಲಿ ನಾವು ಅದನ್ನು ಕಂಟ್ರೋಲ್ ಮಾಡ್ತೀವಿ. ಹಾಗಿದ್ರೆ ಡಾಕ್ಟರ್ ಮಹೇಶ್, ಈ ಜೀವನ ಶೈಲಿ ನಿರ್ವಹಣೆಯಿಂದ ಹೇಗೆ ಕೊಲೆಸ್ಟ್ರಾಲ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೋದು? ನೋಡಿ, ಮೇಯ್ನಾಗಿ ನಮಗೆ ಜೀವನ ಶೈಲಿ ಇಸ್ ಎ ಫೌಂಡೇಶನ್ ಸ್ಟೋನ್ ಅಂತ ಹೇಳ್ತೀವಿ. ಜೀವನ ಶೈಲಿಯ ಸುಧಾರಣೆ ಭಾಳ ಇಂಪಾರ್ಟೆಂಟ್ ಇದು. ಅದರಲ್ಲಿ ನಮಗೆ ತುಂಬ ಸ್ಟೆಪ್ಸ್ ಇದ್ದಾವೆ. ಫಸ್ಟ್ ಒನ್ನು ಆಹಾರ ಪದ್ಧತಿ. ನಮ್ಮದು ಆಹಾರ ಪದ್ಧತಿನ ನಾವು ಒಳ್ಳೆಯದಿಟ್ಕೊಳ್ಬೇಕಾಗ್ತದೆ. ಅದರಲ್ಲಿ ಫ್ರೈಡ್ ಫುಡ್ಸನ್ನು ನಾವು ಕಡಿಮೆ ಮಾಡಬೇಕಾಗತ್ತೆ. ಜೊತೆಗೆ ಆಯಿಲಿ ಫುಡ್ಸ್ ಅದನ್ನು ಕಡಿಮೆ ಮಾಡಬೇಕಾಗತ್ತೆ. ಫ್ರೂಟ್ಸ್, ವೆಜಿಟೇಬಲ್ಸ್ ಜಾಸ್ತಿ ತಿನ್ನಬೇಕಾಗ್ತದೆ. ಅದ್ರ ಜೊತೆಗೆ ಫೈಬರ್ ಕಂಟೆಂಟ್ ಅಂದರೆ ನಾರಿನಂಶ ಇರುವಂತಹ ಆಹಾರವನ್ನು ಜಾಸ್ತಿ ಸೇವನೆ ಮಾಡಿದ್ರೆ ನಾವು ಕೊಲೆಸ್ಟ್ರಾಲ್ ತಕ್ಕ ಮಟ್ಟಿಗೆ ಪ್ರಿವೆಂಟ್ ಮಾಡ್ಬೋದು ಅಥವಾ ಕಂಟ್ರೋಲು ಮಾಡ್ಬೋದು. ಆಹಾರ ಪದ್ಧತಿ ಬಿಟ್ಟು ಎರಡನೇದಾಗಿ ನಾವು ವ್ಯಾಯಾಮ ಅಂತ ಹೇಳ್ತೀವಿ. ದಿನದಲ್ಲಿ 30 ನಿಮಿಷ ಬ್ರಿಸ್ಕ್ ವಾಕಿಂಗ್, ವಾರದಲ್ಲಿ ಕನಿಷ್ಠ 5 ದಿನ 30 ಮಿನಿಟ್ಸ್ ಪರ್ ಡೇ, ಅಟ್ಲೀಸ್ಟ್ 5 ಡೇಸ್ ಇನ್ ಎ ವೀಕ್. ಇದು ಮಾಡೋದ್ರಿಂದ ನಮಗೆ ಕೊಲೆಸ್ಟ್ರಾಲ್ ಕಂಟ್ರೋಲ್ ಬರುತ್ತೆ, BP ಕಂಟ್ರೋಲ್ ಬರುತ್ತೆ, ಶುಗರು ಕಂಟ್ರೋಲ್ ಬರುತ್ತೆ, ಮತ್ತು ಸೆನ್ಸ್ ಆಫ್ ವೆಲ್ ಬೀಯಿಂಗ್ ಅಂತೀವಿ, ಇದು ಇಂಪ್ರೂವ್ ಆಗುತ್ತೆ. ಮೂರನೇದಾಗಿ ಸ್ಲೀಪ್ ಹೈಜೀನ್ ಅಂತ, ಇದು ತುಂಬ ಇಂಪಾರ್ಟೆಂಟು. ಇಟ್ ಈಸ್ ಅಂಡರ್ ಎಸ್ಟಿಮೇಟೆಡ್ ಅಂತ ಹೇಳ್ಬೋದು. ಸ್ಲೀಪ್ ಹೈಜೀನ್, ರಾತ್ರಿ ನಿದ್ದೆ ಮಿನಿಮಮ್ 6 ಗಂಟೆ ಮಾಡಿದ್ರೆ ನೀವು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್, ಎಕ್ಸಾಂಪಲ್ ಈ BP ಇರ್ಬೋದು, ಶುಗರ್ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಅಥವಾ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಇರ್ಬೋದು, ಸೊ ಇವೆಲ್ಲವೂ ಕಡಿಮೆ ಆಗುತ್ತೆ ಸ್ಲೀಪ್ ಹೈಜೀನಿನಂತ. ಸೊ ರಾತ್ರಿನೇ ಯಾಕೆ 6 ಅವರ್ಸ್ ನಿದ್ದೆ ಮಾಡಬೇಕು, ಬೆಳಿಗ್ಗೆ ಯಾಕೆ ಬೇಡ ಅಂತಂದರೆ, ಸೊ ರಾತ್ರಿ 6 ಅವರ್ಸ್ ನಿದ್ದೆ ಮಾಡೋದ್ರಿಂದ ಮೆಲಟೋನಿನ್ ಸೆಕ್ರೀಷನ್ ಅಂತ ಇಂಪ್ರೂವ್ ಆಗುತ್ತೆ. ಮೆಲಟೋನಿನ್ ಇಸ್ ಎ ಗುಡ್ ಹಾರ್ಮೋನ್. ಇದೊಂಥರ ಸೈಲೆನ್ಸರ್ ಇದ್ದ ಹಾಗೆ, ಅದು ಒಳ್ಳೆ ಹಾರ್ಮೋನ್. ಸಪೋಸ್ ನಮಗೆ ರಾತ್ರಿ ನಿದ್ದೆ ಆಗಲಿಲ್ಲ ಅಂತಂದರೆ, ಈಗ ಸ್ಟ್ರೆಸ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ನೀವು ಕಾರ್ಟಿಸಾಲು, ಅಡ್ರಿನಾಲಿನ್ನು, ಗ್ರೋತ್ ಹಾರ್ಮೋನು, ಥೈರಾಕ್ಸಿನ್ನು ಇವೆಲ್ಲ ಜಾಸ್ತಿ ರಿಲೀಸ್ ಆಗುತ್ತೆ. ಸೊ ಈ ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ರಿಲೀಸ್ ಆದಾಗ ಲೈಫ್ ಸ್ಟೈಲ್ ಡಿಸಾರ್ಡರ್ಸು ಕಾಮನ್ ಆಗುತ್ತೆ. ಸೊ ಈ ಕಾರಣದಿಂದ ನಾವೇನು ಹೇಳಬೇಕು ಅಂತಂದರೆ, ಸೊ ರಾತ್ರಿ ನಿದ್ದೆ ಮಿನಿಮಮ್ 6 ಅವರ್ಸ್ ಮಾಡಿದ್ರೆ ಸೊ ಮೆಲಟೋನಿನ್ ಸೆಕ್ರೀಷನ್ ಜಾಸ್ತಿ ಮಾಡ್ಬೋದು, ಸ್ಟ್ರೆಸ್ ಹಾರ್ಮೋನ್ ಕಡಿಮೆ ಮಾಡ್ಬೋದು. ಇದು ಅಲ್ಲದೇನು ಮೆಂಟಲ್ ಸ್ಟ್ರೆಸ್, ಮಾನಸಿಕ ಒತ್ತಡ ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ. ಮಾನಸಿಕ ಒತ್ತಡದಲ್ಲಿ ನೀವು ನಿಮ್ಮ ವರ್ಕ್ ಲೋಡ್ ಕಡಿಮೆ ಮಾಡಿದ್ರೆ ಮಾನಸಿಕ ಒತ್ತಡ ತುಂಬ ಟೈಮ್ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಯೋಗ ಅಥವಾ ಮೆಡಿಟೇಷನ್ ಮಾಡೋದ್ರಿಂದನೂ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ. ಆಮೇಲೆ ನೆಕ್ಸ್ಟು ಲೈಫ್ ಸ್ಟೈಲ್ ಮಾಡಿಫಿಕೇಷನಲ್ಲಿ ಸ್ಟಾಪ್ ಸ್ಮೋಕಿಂಗ್ ಅಂತ ಹೇಳ್ತೀವಿ. ಸ್ಮೋಕಿಂಗನ್ನು ಅವಾಯ್ಡ್ ಮಾಡಿದ್ರೆ ಈ ಕೊಲೆಸ್ಟ್ರಾಲೂ ಇಂಪ್ರೂವ್ ಆಗುತ್ತೆ. ಆಮೇಲೆ ಆಲ್ಕೋಹಾಲಿಸಮಲ್ಲಿ ದೆರ್ ಇಸ್ ಲಾಟ್ ಆಫ್ ಕಾಂಟ್ರವರ್ಸಿ. ಸೊ ಯೂಶಲಿ ಸ್ಟಾಪ್ ಆಲ್ಕೋಹಾಲ್ ಅಂತ ಹೇಳಲ್ಲ, ಆಲ್ಕೋಹಾಲ್ ಇನ್ ಮಾಡ್ರೇಷನ್ ಅಂತ ಹೇಳ್ತೀವಿ. ಸೊ ಆಲ್ಕೋಹಾಲ್ ನಾವು ಮಾಡ್ರೇಟ್ ಆಗಿ ತಗೊಂಡ್ರೆ, ಬಟ್ ಯೂಶಲಿ ನಾವು ಅಡ್ವೈಸ್ ಮಾಡಲ್ಲ ಪೇಷಂಟಿಗೆ, ಅವರು ಅದನ್ನು ಮೇಂಟೈನ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಆಲ್ಕೋಹಾಲ್ ಇನ್ ಮಾಡ್ರೇಷನ್ ಅಂತ. ಈ ರೀತಿ ಲೈಫ್ ಸ್ಟೈಲ್ ನಾವು ಅಥವಾ ಜೀವನ ಶೈಲಿಯ ಸುಧಾರಣೆ ಮಾಡೋದ್ರಿಂದ ಕೊಲೆಸ್ಟ್ರಾಲ್ನ ಸ್ವಲ್ಪದ್ರ ಮಟ್ಟಿಗೆ ಕಂಟ್ರೋಲ್ ಮಾಡ್ಬೋದು. ಆಯ್ತು ಡಾಕ್ಟರ್, ಇನ್ನು ಔಷಧಿಗಳ ಬಗ್ಗೆ ಮಾತನಾಡೋದಾದ್ರೆ ಈ ಕೊಲೆಸ್ಟ್ರಾಲ್ ನಿಯಂತ್ರಣಕ್ಕೆ ಏನೆಲ್ಲ ಮಾತ್ರೆಗಳನ್ನ ಬಳಸಲಾಗುತ್ತೆ? ನೋಡಿ, ಈಗ ನಮ್ಮದು ಲೈಫ್ ಸ್ಟೈಲ್ ಹೇಳಿದೆ, ಲೈಫ್ ಸ್ಟೈಲ್ ಅದರಲ್ಲಿ ಸುಧಾರಣೆ ಅವರು ಮಾಡ್ಕೊಂಡಿಲ್ಲ ಅಂತಂದರೆ ನಾವು ಅವಾಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀವಿ,
ಏನಾದರೂ ಬೇರೆ ಪ್ರಾಬ್ಲಮಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿದೆಯೋ ಅಂತ ಅಬ್ಸರ್ವ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಫೀಮೇಲ್ ಬರ್ತಾರೆ, ಹೈಪೋಥೈರಾಯ್ಡಿಸಮ್ ಇರುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ. ಅವಾಗ ನಾವು ಕೊಲೆಸ್ಟ್ರಾಲ್ಗೆ ಮಾತ್ರೆ ಕೊಡಲ್ಲ, ಫಸ್ಟು ಹೈಪೋಥೈರಾಯ್ಡಿಸಮ್ ಕಂಟ್ರೋಲ್ ಮಾಡ್ತೀವಿ. ಹೈಪೋಥೈರಾಯ್ಡಿಸಮ್ ಕಂಟ್ರೋಲ್ ಮಾಡಿದ ತಕ್ಷಣ ಈ ಕೊಲೆಸ್ಟ್ರಾಲು ಕಡಿಮೆ ಬರುತ್ತೆ. ಇನ್ನು ಕೆಲವರಿಗೆ ಬೇರೆ ಮಾತ್ರೆ, ನಾನು ಆವಾಗಲೇ ಹೇಳಿದೆ, ಆಂಟಿಸೈಕೋಟಿಕ್ ಡ್ರಗ್ಸ್, ಎಟಿಪಿಕಲ್ ಇವೆಲ್ಲ. ಸೊ ಆ ರೀತಿ ಮಾತ್ರೆ ಇದೆಯೋ ಅಂತ ಹೇಳ್ಬಿಟ್ಟು ಅಬ್ಸರ್ವ್ ಮಾಡ್ತೀವಿ. ಆ ಕನ್ಸಲ್ಟೆನ್ಸಿ ಕೇಳಿಬಿಟ್ಟು ಅದರಲ್ಲಿ ಏನಾದರೂ ಕಡಿಮೆ ಮಾಡ್ಬೋದಾದ ಡೋಸೇಜು ಅಂತ ಕೇಳ್ತೀವಿ. ಸೊ ಅದು ಕಡಿಮೆ ಮಾಡಿದ್ರೆ ಕೆಲ ಟೈಮು ಈ ಕೊಲೆಸ್ಟ್ರಾಲು ಕಂಟ್ರೋಲ್ ಬರುತ್ತೆ. ಸೊ ಇದೆಲ್ಲ ಆಗಿಬಿಟ್ಟು ಸಹ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ವರ್ಕ್ ಆಗ್ತಿಲ್ಲ, ಅಥವಾ ನಾವು ಕಾಸಸ್ ಟ್ರೀಟ್ಮೆಂಟ್ ಮಾಡಿದ್ರು ಏನು ವರ್ಕ್ ಆಗ್ತಿಲ್ಲ ಅಂದಾಗ ಆವಾಗ ನಾವು ಮಾತ್ರೆಗಳನ್ನು ಕೊಡಬೇಕಾಗ್ತದೆ. ಈ ಮಾತ್ರೆಯಲ್ಲಿ ನಮಗೆ 2 ವೆರೈಟಿ ಮೆಡಿಕೇಶನ್ಸ್ ಇದೆ. ಒಂದು ಟಾಬ್ಲೆಟ್ ಫಾರ್ಮ್, ಎರಡನೇದು ಇಂಜೆಕ್ಟಬಲ್ ಫಾರ್ಮ್ ಅಂತ ಹೇಳ್ತೀವಿ. ಈ ಟಾಬ್ಲೆಟ್ ಫಾರ್ಮಲ್ಲಿ ಅಟರ್ವಸ್ಟ್ಯಾಟಿನ್ ಅಂತ ಇದೆ, ರೋಸುವಾಸ್ಟ್ಯಾಟಿನ್, ಎಸಿಟಿಮೈಬ್, ಬ್ಯಾಂಪಿಡೋಯಿಕ್ ಆ್ಯಸಿಡ್ ಅಂತ, ಮತ್ತೊಂದು ರೀಸೆಂಟಾಗಿ FDA ಅಪ್ರೂವಲ್ ಆಗಿರೋದು ಎನ್ಲಿಸಿಟೈಡ್ ಅಂತ, ಅದು ರಿಲೀಸ್ ಆಗಿದೆ. ಸೊ ಇದಲ್ದೇ ಇಂಜೆಕ್ಟಬಲ್ ಫಾರ್ಮಲ್ಲಿ ನಾವು ಹೇಳಬೇಕು ಅಂತಂದರೆ ಅಲಿರೋಕುಮ್ಯಾಬ್ ಅಂತಿದೆ, ಎವಲೋಕುಮ್ಯಾಬ್, ಎವಿನಾಕುಮ್ಯಾಬ್ ಮತ್ತು ಇನ್ಕ್ಲಿಸಿರಾನ್ ಅಂತ. ಸೊ ಇದೆಲ್ಲ ಇಂಜೆಕ್ಟಬಲ್ ಫಾರ್ಮ್. ಇದರಲ್ಲಿ ಇಂಜೆಕ್ಟಬಲ್ ಫಾರ್ಮಲ್ಲಿ ಒಂದು ಪಾಯಿಂಟ್ ನಾನು ಹೈಲೈಟ್ ಮಾಡಬೇಕು ಅಂತಂದರೆ, ಇದರಲ್ಲಿ ಇನ್ಕ್ಲಿಸಿರಾನ್ ಅಂತ ಒಂದು ಬರುತ್ತೆ ಮೆಡಿಸಿನ್. ಅದು 6 ತಿಂಗಳಿಗೆ ಒಂದ್ಸತಿ ಇಂಜೆಕ್ಷನ್ ಕೊಡ್ತೀವಿ, ಸಬ್ಕ್ಯೂಟೇನಿಯಸ್ ಇಂಜೆಕ್ಷನ್, ಈ ಇನ್ಸುಲಿನ್ ಇಂಜೆಕ್ಷನ್ ಕೊಟ್ಟಂಗೆ ಕೊಡ್ತೀವಿ. 6 ತಿಂಗಳಿಗೆ ಒಂದ್ಸತಿ, ಅಂದರೆ ವರ್ಷಕ್ಕೆ 2 ಬಾರಿ ಕೊಟ್ಟರು ಈ ನಮ್ಮದು ಕೊಲೆಸ್ಟ್ರಾಲು ಭಾಳ ಚೆನ್ನಾಗಿ ಕಂಟ್ರೋಲ್ ಇರುತ್ತೆ. ಮತ್ತು ಬೇರೆ ಇಂಜೆಕ್ಷನ್ಸು ಅದು 2 ರಿಂದ 4 ವಾರಕ್ಕೆ 1 ಟೈಮ್ ಕೊಡ್ತೀವಿ. ಸೊ ಇದರಿಂದನೂ ಚೆನ್ನಾಗಿ ಕಂಟ್ರೋಲ್ ಬರುತ್ತೆ. ಇನ್ನು ಡಾಕ್ಟರ್, ಈ ಕೊಲೆಸ್ಟ್ರಾಲ್ ನಿಯಂತ್ರಣಕ್ಕೆ ಚಿಕಿತ್ಸೆ ಲೈಫ್ ಲಾಂಗಾ ಅಥವಾ ಹೇಗೆ? ಇದು ಕಾಮನ್ ಆಗಿ ನೋಡಿ, ನಮ್ಮ ಪೇಷಂಟ್ಸ್ ಕೇಳ್ತಾರೆ, ಸರ್ ಎಷ್ಟು ದಿನ ತಗೊಳ್ಬೇಕು ಈ ಕೊಲೆಸ್ಟ್ರಾಲ್ ಮಾತ್ರೆ ಅಂತ. ಕರೆಕ್ಟಾಗಿ ಗೈಡ್ಲೈನ್ಸ್ ಪ್ರಕಾರ ಹೇಳಬೇಕು ಅಂತಂದರೆ ಇಟ್ ಈಸ್ ಲೈಫ್ ಲಾಂಗ್. ಈಗ ಫಾರ್ ಎಕ್ಸಾಂಪಲ್ ನೋಡಿ, BP, ಶುಗರ್ ಟ್ಯಾಬ್ಲೆಟ್ ಹೇಗೆ ತಗೊಳ್ತೀವೋ, ಸೊ ಅದೇ ರೀತಿ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟನ್ನು ಸಹ ನಾವು ಲೈಫ್ ಲಾಂಗ್ ತಗೊಳ್ಬೇಕಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾವು ಇವತ್ತು ಕೊಟ್ಟಿರ್ತೀವಿ, 3 ತಿಂಗಳು ಬಂದುಬಿಟ್ಟು ಲಿಪಿಡ್ ಪ್ರೊಫೈಲ್ ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಿಸಿ ಅಂತ ಹೇಳ್ತೀವಿ. ಆವಾಗ ಕೊಲೆಸ್ಟ್ರಾಲ್ ನಾರ್ಮಲ್ ಇತ್ತು ಅಂದರೆ ಪೇಷಂಟ್ಸ್ ಕೇಳ್ತಾರೆ, ಸರ್ ನಾರ್ಮಲ್ ಇದೆಯಾ, ನಿಲ್ಲಿಸ್ಬಿಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಅವಾಗ ನಾವು ಅವರಿಗೆ ಕನ್ವಿನ್ಸ್ ಮಾಡೋದು ಕಷ್ಟ ಆಗುತ್ತೆ. ಮಾತ್ರೆ ಕೊಟ್ಟಿರೋದ್ರಿಂದ ಅದು ನಾರ್ಮಲ್ ಇರುತ್ತೆ. ನಾವು ಮಾತ್ರೆ ನಿಲ್ಲಿಸಿದ ಮೇಲೆ ಒಂದು 15 ದಿನ ಅಥವಾ 1 ತಿಂಗಳಾದಮೇಲೆ ಮತ್ತೆ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಡೋಸೇಜ್ ಅಡ್ಜಸ್ಟ್ಮೆಂಟ್ಸ್ ಮಾಡ್ಬೋದು ಹೊರತು, ಸೊ ಇದನ್ನು ನಾವು ನಿಲ್ಲಿಸಿದ್ರೆ ಅದು ಸರಿಯಾಗಲ್ಲ. ಲೈಫ್ ಲಾಂಗ್ ತಗೊಳೋದ್ರಿಂದ ಹಾರ್ಟ್ ಅಟ್ಯಾಕ್ ರಿಸ್ಕ್ ಅಥವಾ ಸ್ಟ್ರೋಕ್ ರಿಸ್ಕ್, ಪಾರ್ಶ್ವವಾಯು ಅಥವಾ ಹೃದಯಾಘಾತವನ್ನು ನಾವು ಪ್ರಿವೆಂಟ್ ಮಾಡ್ಬೋದು ಅಥವಾ ಪೋಸ್ಟ್ಪೋನ್ ಮಾಡ್ಬೋದು. ಜನರಲ್ ಪಬ್ಲಿಕ್ಕಿಗೆ ಏನು ಹೇಳಬೇಕು ಅಂತಂದರೆ, ಈಟ್ ಬೆಟರ್, ಒಳ್ಳೆಯ ಆಹಾರವನ್ನು ತಗೊಳ್ಳಿ, ಮೂವ್ ಮೋರ್, ಕೆಲಸ ಮಾಡಿ, ಗೆಟ್ ಟೆಸ್ಟ್ ಮಾಡಿಸ್ಕೊಳ್ಳಿ ಲಿಪಿಡ್ ಪ್ರೊಫೈಲ್ನ ಅಂತ ಹೇಳ್ತೀವಿ. ಅದಲ್ದೇ ನಮ್ಮ ಇವಾಗಿನ ಒಂದು ಸ್ಲೋಗನ್ ಅಂತ ಹೇಳ್ಬೋದು, ಲೋಯರ್ ಫಾರ್ ಲಾಂಗರ್ ಈಸ್ ಬೆಟರ್ ಅಂತ. ಲೋಯರ್ ಫಾರ್ ಲಾಂಗರ್ ಈಸ್ ಬೆಟರ್ ಅಂದರೆ ನೀವು LDL ಕೊಲೆಸ್ಟ್ರಾಲು ಲೋ ಲೆವೆಲಲ್ಲಿ ಇಟ್ಕೊಳ್ಬೇಕು, ಮತ್ತು ಅದನ್ನು ಲಾಂಗ್ ಟರ್ಮ್ ಆಗು ಮೇಂಟೈನ್ ಮಾಡಬೇಕು. ಸೊ ಲೋ ಇಟ್ಕೊಂಡ್ಬಿಟ್ಟು ಲಾಂಗ್ ಟರ್ಮ್ ಮೇಂಟೈನ್ ಮಾಡಿಕೊಂಡ್ರೆ ಸೊ ಯು ಕ್ಯಾನ್ ಪ್ರಿವೆಂಟ್ ಹಾರ್ಟ್ ಅಟ್ಯಾಕ್ ಅಥವಾ ಸ್ಟ್ರೋಕ್, ಹೀಗೆ ಇದು ಮಾಡ್ಬೋದು. ಡಾಕ್ಟರ್, ಕೊನೆಯದಾಗಿ ಕೇಳೋದಾದರೆ, ಈ ಮಾತ್ರೆಗಳಿಂದ ಏನಾದರೂ ಅಡ್ಡ ಪರಿಣಾಮಗಳಿದಾವ? ಯೂಶಲಿ ಯಾವ ಮಾತ್ರೆ ಕೊಟ್ಟರು ಅಡ್ಡ ಪರಿಣಾಮಗಳು ಇದ್ದೇ ಇರುತ್ತೆ. ಬಟ್ ಈ ಅಡ್ಡ ಪರಿಣಾಮಗಳು ಎಲ್ಲ ಪೇಷಂಟಲ್ಲೂ ಬರುತ್ತೆ ಅಂತಿಲ್ಲ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಸ್ಟ್ಯಾಟಿನ್ಸ್ ಅಂತ ಹೇಳಿದೆ, ಅಟರ್ವಾಸ್ಟ್ಯಾಟಿನ್, ರೋಸುವಾಸ್ಟ್ಯಾಟಿನ್. ಸೊ ಇದು ಕೊಟ್ಟರೆ ಕೆಲವರಿಗೆ ಮೈಕೇನು, ತೀರಾ ಮೈಕೇನು ಅಂತಾರೆ, ಕೆಲವರಿಗೆ ನಿದ್ದೆ ಬರಲ್ಲ ಅಂತಾರೆ, ಕೆಲವರಿಗೆ ತೀರಾ ಮೈಕೇನು ಆದರೆ ನಾವು ನಿಲ್ಲಿಸಲೇಬೇಕಾಗ್ತದೆ. ಅದು ಒಂದು. ಇನ್ನು ನಾವು ಇದು ಹೇಳಿದೆ, ಅಲಿರೋಕುಮ್ಯಾಬ್, ಅವಲೋಕುಮ್ಯಾಬ್, ಇಂಜೆಕ್ಟಬಲ್ಸ್ ಹೇಳಿದೆ. ಇಂಜೆಕ್ಟಬಲ್ಸಿಂದ ಕೆಲವರಿಗೆ ಮಯಾಲ್ಜಿನೋ ಆಗ್ಬೋದು, ಕೆಲವರಿಗೆ ರೈನೋ ನೇಸೋಸ್ಫೆರಿಂಜೈಟಿಸ್ ಅಂತ ಹೇಳ್ತೀವಿ, ಅಂದರೆ ಶೀತ ಕೆಮ್ಮು ಆಗೋ ಚಾನ್ಸಸ್ಗಳು ಈ ಇಂಜೆಕ್ಷನ್ಸಿಂದ ಇರುತ್ತೆ. ಇದು ಅಲ್ಲದೆ ಈ ಸ್ಟ್ಯಾಟಿನ್ಸಿಂದ ಡಯಾಬಿಟಿಸ್ ಬರೋ ಚಾನ್ಸಸ್ಸು ಇರುತ್ತೆ. ಸೊ ನೀವು ಕೇಳ್ಬೋದು, ಡಯಾಬಿಟಿಸ್ ಬರುತ್ತೆ ಮತ್ತೆ ಯಾಕೆ ಕೊಡ್ತೀರಿ ಮೆಡಿಸಿನ್ನು ಅಂತ. ಇದು ಡಯಾಬಿಟಿಸು ಭಾಳ ಮೈಲ್ಡ್ ಡಯಾಬಿಟಿಸ್. ಸೊ ನಾವು ಎಸ್ಟಿಮೇಟ್ ಹಾಕ್ತೀವಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗೋದು ಡೇಂಜರಸ್ಸು ಅಥವಾ ಡಯಾಬಿಟಿಸ್ ಬರೋದು ಡೇಂಜರಸ್ ಅಂತ. ಅವಾಗ ಬೆನಿಫಿಟ್ ಈಸ್ ಮೋರ್ ದೆನ್ ದಿ ರಿಸ್ಕ್.
ಸೊ ಅದಕ್ಕೋಸ್ಕರ ಸ್ಟ್ಯಾಟಿನ್ಸ್ನ ಕಂಟಿನ್ಯೂ ಮಾಡ್ತೀವಿ. ಆ ಮೈಲ್ಡ್ ಡಯಾಬಿಟಿಸ್ ಇದ್ರೂ ಸಹ ಕಂಟಿನ್ಯೂ ಮಾಡ್ತೀವಿ. ಡಾಕ್ಟರ್ ಜಿ.ಕೆ. ಮಹೇಶ್ ಅವರೇ, ನೀವಿಷ್ಟೊತ್ತು ನಮ್ಮ ಕೇಳುಗರಿಗೆ ಕೊಲೆಸ್ಟ್ರಾಲ್ನ ಬಗ್ಗೆ ಬಹಳಷ್ಟು ಉಪಯುಕ್ತಕಾರಿಯಾದ ಮಾಹಿತಿನ ನೀಡಿದ್ರಿ. ಧನ್ಯವಾದಗಳು ನಿಮಗೆ. ನಮಸ್ಕಾರ. ಥ್ಯಾಂಕ್ ಯು. ಇದುವರೆಗೂ ಕೊಲೆಸ್ಟ್ರಾಲ್ ಕುರಿತು ಶಿವಮೊಗ್ಗದ ಡಾಕ್ಟರ್ ಜಿ.ಕೆ. ಮಹೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು.